ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 31. ಮಗನ ಹಠಕ್ಕೆ ಮಣಿದು ಅವನು ಕರೆದೊಯ್ಯುವ ಕಡೆಗೆ ಹೋಗುವ ಮನಸ್ಸು ಮಾಡಿ ಕೆಳಗಿಳಿದು ಬಂದ ಗುಲಾಬಿಯವರನ್ನು ಕಂಡ ಅದ್ರಿತ್ ತಂದೆಗೆ ಕಣ್ಣ ಸನ್ನೆಯಲ್ಲೇ ತಾಯಿಯನ್ನು ನೋಡುವಂತೆ ತಿಳಿಸಿದ. ಪ್ರತಾಪ್ರವರು ಗುಲಾಬಿಯವರ ಕಡೆಗೆ ನೋಟ ಹರಿಸಿದವರೇ ಜೋರಾಗಿ ನಕ್ಕು ಬಿಟ್ಟರು. ಫ್ಯಾನ್ಸಿ ಸೀರೆ ಉಟ್ಟು ತಮ್ಮ ನೆಚ್ಚಿನ ವಜ್ರದ ಒಡವೆಗಳನ್ನು ಹಾಕಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್, ಮುಖಕ್ಕೆ ಬಳಿದ ಮೇಕಪ್, ಇನ್ನು ಲಿಪ್ಸ್ಟಿಕ್ ಕತೆ ಹೇಳಬೇಕೆ, ಎಂದಿಗಿಂತಲೂ ತುಸು ಜಾಸ್ತಿಯೇ ಆಗಿತ್ತು. ತಂದೆಯ ನಗು ನೋಡಿ ತಾನು ನಕ್ಕ ಅವ್ಯಯ್ ತಮ್ಮ ಕೂಲಿಂಗ್ ಗ್ಲಾಸನ್ನು ಕಣ್ಣಿನಿಂದ ತುಸು ಮೇಲಕ್ಕೇರಿಸಿ ಪತಿ ಹಾಗೂ ಮಗನ ಕಡೆಗೆ ನೋಡಿದವರು, ನೀವಿಬ್ಬರು ಯಾಕೆ ಹೀಗೆ ನಗ್ತಿದ್ದೀರಾ, ವಾಟ್ ಹ್ಯಾಪನ್ ಎಂದು ಪ್ರಶ್ನಿಸಿದಾಗ, ಅಮ್ಮ ನಾವು ಹೋಗ್ತಿರೋದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಅಲ್ಲ, ಇದೇನಿದು ನಿನ್ನ ಅವತಾರ ಎಂದವ. 5 ನಿಮಿಷ ಟೈಮ್ ಕೊಡ್ತೀನಿ, ಬೇಗ ಚೇಂಜ್ ಮಾಡಿ ಬನ್ನಿ ಗದರಿನಂತೆ ನುಡಿದಾಗ ಪ್ರತಾಪ್ರವರು ಅವನ ಭುಜ ಅದುಮಿದವರು, ಚೋಟು ತಾಳ್ಮೆಯಿಂದ ಇರು ಎಂದರು. ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ನೀನು ನನಗೆ ಹೇಳಲಿಲ್ಲ, ಅಂದಮೇಲೆ ನಾನು ಫಂಕ್ಷನ್ಗೆ ಹೋಗೋ ಥರ ರೆಡಿಯಾದೆ ಎಂದು ಮಗನನ್ನು ದೂರಿದರು ಗುಲಾಬಿಯವರು. ಅಪ್ಪ ಅಮ್ಮನನ್ನು ನಾನು ಹೇಳಿದ ಹಾಗೆ ರೆಡಿ ಮಾಡಿ ಎಂದವ ಅವರನ್ನು ಹೇಗೆ ತಯಾರು ಮಾಡಬೇಕೆಂದು ತಿಳಿಸಿದ. ಗುಬ್ಬಿ ಎಂದು ಮಡದಿಯನ್ನು ಕರೆದವರೇ, ಇವತ್ತು ನಿನ್ನನ್ನು ನಾನು ರೆಡಿ ಮಾಡ್ತೀನಿ ಎಂದಾಗ ಅವರ ಮೊಗ ನಾಚಿಕೆಯಿಂದ ಕೆಂಪಾಗಿತ್ತು. ಚೋಟು 5 ನಿಮಿಷ ಕೊಟ್ಟಿದ್ದಾನೆ, ಬೇಗ ರೆಡಿಯಾಗಬೇಕು ಎಂದವರೇ ಅವರ ಕೈ ಹಿಡಿದು ಕೋಣೆಗೆ ಕರೆದೊಯ್ದರೆ ಅವ್ಯಯ್ ತನ್ನ ಸ್ನೇಹಿತ ಮನೀಶ್ಗೆ ಕರೆ ಮಾಡಿ, ಟೈಮ್ ಆಗ್ತಿದೆ, ಬೇಗ ಮನೆಗೆ ಬಾರೋ ಎಂದ. ಮಡದಿಯ ಕಬೋರ್ಡ್ನಲ್ಲಿದ್ದ ಸೀರೆಗಳಲ್ಲಿ ಸರಳವಾದ ರೇಷ್ಮೆ ಸೀರೆ, ಅದಕ್ಕೊಪ್ಪುವ ಓಲೆ ಹಾಗೂ ಒಂದು ನೆಕ್ಲೆಸ್, 2 ಚಿನ್ನದ ಬಳೆ, ಇಷ್ಟನ್ನು ಆರಿಸಿದವರು, ಬೇಗ ಈ ಸೀರೆ ಉಟ್ಟು ರೆಡಿಯಾಗು, ನಾನು ಹೊರಗಿರ್ತೀನಿ ಎಂದಾಗ, ಈ ಚಂದಕ್ಕೆ ರೆಡಿ ಮಾಡ್ತೀನಿ ಅಂತ ಜೊತೆಗೆ ಬಂದ್ರ ಎಂದು ಮುಖ ತಿರುಗಿಸಿದಾಗ, ಮತ್ತೆ ನೀನೇನಂದ್ಕೊಂಡೆ ಪ್ರತಾಪ್ರವರು ತುಂಟ ನಗು ಬೀರಿ ಪ್ರಶ್ನಿಸಿದಾಗ, ಏನಿಲ್ಲ ಎಂದವರ ಕೆನ್ನೆ ಅದಾಗಲೇ ಪತಿಯ ನೋಟಕ್ಕೆ ಕೆಂಪಾಗಿತ್ತು. ಅರೆ ಗುಬ್ಬಿ, ನಾಚ್ಕೋತಿದ್ಯಾ, ಎಷ್ಟೋ ವರ್ಷ ಆದಮೇಲೆ ನನ್ನ ಹಳೆ ಗುಬ್ಬಿಯನ್ನು ನೋಡಿದೆ. ತುಸು ಭಾವುಕರಾದವರು, ಬೇಗ ರೆಡಿಯಾಗು ಎಂದಾಗ, ಇದು ನಮ್ಮ ಎಂಗೇಜ್ಮೆಂಟ್ ಸೀರೆ, ತುಂಬ ಹಳೇದಾಗಿದೆ, ಇದನ್ನು ಉಟ್ಕೋಬೇಕಾ ಮುಖ ಸಿಂಡರಿಸಿ ಪ್ರಶ್ನಿಸಿದಾಗ, ಓಲ್ಡ್ ಈಸ್ ಗೋಲ್ಡ್, ನನಗೆ ವಯಸ್ಸಾಗಿದೆ ಅಂತ ನನ್ನನ್ನು ಬಿಟ್ಬಿಡ್ತೀಯಾ ಎಂದು ಮರು ಪ್ರಶ್ನಿಸಿದರು. ಪ್ರತಾಪ್ ಏರುದನಿಯಲ್ಲಿ ಹೇಳಿದಾಗ, ಬೇಗ ರೆಡಿಯಾಗು ಗುಬ್ಬಿ ಎಂದು ಮಡದಿಯ ಕೆನ್ನೆ ತಟ್ಟಿದವರೇ ಕೋಣೆಯಿಂದ ಹೊರ ಹೋಗುವಾಗ, ನಿನ್ನ ಮುಖದಲ್ಲಿರುವ ಮೇಕಪ್ ರಿಮೂವ್ ಮಾಡಿ ಸಿಂಪಲ್ ಆಗಿ ರೆಡಿಯಾಗಿ ಬಾ ಎಂದು ಹೇಳುವುದನ್ನು ಮರೆಯಲಿಲ್ಲ. ಛೆ, ನಾನೊಳ್ಳೆ ಗೌರಮ್ಮನ ಥರ ಕಾಣ್ತೀನಿ ಗೊಣಗುತ್ತಲೇ ತಯಾರಾಗಿ ಬಂದರು. ಗುಲಾಬಿಯವರನ್ನು ನೋಡಿದಾಗ ತಮ್ಮ ನಿಶ್ಚಿತಾರ್ಥದ ದಿನ ನೆನಪಾಯಿತು ಪ್ರತಾಪ್ರವರಿಗೆ. ಎಷ್ಟು ಬದಲಾಗಿದ್ದಾಳೆ ಗುಬ್ಬಿ ಎಂದು ಮನದಲ್ಲೇ ಅಂದುಕೊಂಡರು. ಅವ್ಯಯ್ನ ಸ್ನೇಹಿತ ಅದಾಗಲೇ ಬಂದಿದ್ದ. ಚೋಟು ನಾನು ರೆಡಿ ಎಂದವರು ಅವನ ಸ್ನೇಹಿತನನ್ನು ಕಂಡು, ಯಾರಿವನು ಎಂದು ಪ್ರಶ್ನಿಸಿದರು. ತನ್ನ ತಾಯಿಯ ಹೊಸ ರೂಪ ನೋಡಿದವ, ಅಮ್ಮ ಯಾವಾಗಲೂ ಹೀಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದುಕೊಂಡು, ಅಮ್ಮ ಇವನು ನನ್ನ ಫ್ರೆಂಡ್ ಮನೀಶ್ ಅಂತ ಗೆಳೆಯನನ್ನು ಪರಿಚಯಿಸಿದ. ನಾನೆಲ್ಲೂ ನೋಡಿದ್ದೀನಿ ಇವನನ್ನು ಎಂದರು ಗುಲಾಬಿಯವರು. ಅಮ್ಮ ಇವನು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಿದ್ದಾನೆ ಎಂದಾಗ ಅವನ ಬಳಿ ಬಂದವರೇ, ಹಾಗಾದರೆ ನೀನು ಸಿನಿಮಾ ನಟರನ್ನೆಲ್ಲ ನೋಡಿದೀಯಾ ಕುತೂಹಲದಿಂದ ಕೇಳಿದರು. ಹಾಂ ಆಂಟಿ ಎಂದ ಮನೀಶ್ ನಗುತ್ತಾ. ಅಸಲಿಗೆ ಅವನೊಬ್ಬ ಛಾಯಾಗ್ರಾಹಕ, ಅವನಿಗೂ ಸಿನಿಮಾ ರಂಗಕ್ಕೂ ಸಂಬಂಧವೇ ಇಲ್ಲ. ಅವ್ಯಯ್ಗಾಗಿ ಅವನು ಹೇಳಿದಂತೆ ಸುಳ್ಳಾಡಿದ್ದ. ಅಮ್ಮ ಈಗಿವನು ಒಂದು ಶಾರ್ಟ್ ಮೂವಿ ಮಾಡಬೇಕು ಅಂತಿದ್ದಾನೆ, ಅದಕ್ಕೆ ನಮ್ಮನ್ನು ಅಭಿನಯಿಸಲು ಹೇಳಿದ್ದಾನೆ. ನಿಮಗೆ ಹೇಗೂ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅಂತ ಆಸೆ ಅಲ್ವಾ, ಈ ಶಾರ್ಟ್ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದರೆ ನೀವು ಬೇಗ ಸ್ಟಾರ್ ಆಗಿಬಿಡ್ತೀರಾ, ನಾವು ಈಗ ಆ ಮೂವಿಯ ಶೂಟಿಂಗ್ಗೆ ಹೋಗ್ತಿದ್ದೀವಿ ಎಂದ ಅವರ ಮನವೊಲಿಸಲು. ಏನು, ನಾವು ಆ್ಯಕ್ಟಿಂಗ್ ಮಾಡಲು ಹೋಗ್ತಿದ್ದೀವಾ? OMG, ಸಂತೋಷದಿಂದ ಕಣ್ಣರಳಿಸಿದವರಿಗೆ ಇದು ನಂಬಲಾಗದ ವಿಷಯ. ಅಲ್ಲ ಕಣೋ, ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಿದ್ದಾನೆ ಅಂತೀಯ, ದೊಡ್ಡ ದೊಡ್ಡ ನಟ ನಟಿಯರ ಪರಿಚಯನೂ ಇರುತ್ತೆ ಅವನಿಗೆ, ಅಂದಮೇಲೆ ಬೇರೆ ಒಳ್ಳೆ ಆ್ಯಕ್ಟರ್ಸ್ ಸಿಗಲಿಲ್ವಾ? ಮಗನ ನಡೆ ಕಂಡು
ತುಸು ಅನುಮಾನದಿಂದ ಕೇಳಿದರು. ಅವನಿಗೆ ಸೆಲೆಬ್ರಿಟಿಯಾಗುವ ಇಚ್ಛೆ ಇಲ್ಲ. ಹಿಂದಿನ ದಿನ ತಾವು ಮಾಡುವ ಸಮಾಜ ಸೇವೆಯನ್ನು, ಅದರ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವ ವಿಚಾರಕ್ಕೆ ತನ್ನೊಂದಿಗೆ ವಾದಿಸಿದ್ದನಲ್ಲವೇ? ಈಗ ಅವನೇ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಮಸ್ ಆಗುವ ಬಗ್ಗೆ ಹೇಳುತ್ತಿದ್ದಾನೆ ಎಂದರೆ ತುಸು ಅನುಮಾನ ಸಹಜವೇ ತಾನೆ. ಅಷ್ಟೇ ಅಲ್ಲದೆ ತಮ್ಮನ್ನು ಇವತ್ತು ಮಧ್ಯಮ ವರ್ಗದ ಮಹಿಳೆಯ ಥರ ತಯಾರು ಮಾಡಿದ್ದಾರಲ್ಲ, ಅದು ಇಷ್ಟವಾಗಿರಲಿಲ್ಲ ಅವರಿಗೆ. ಆ್ಯಕ್ಟರ್ಸ್ಗೇನೂ ಬರವಿಲ್ಲ, ಆದರೆ ಅವನಿಗೆ ಹೊಸ ಮುಖಗಳು ಬೇಕು ಸ್ಕ್ರೀನ್ನಲ್ಲಿ. ಅಷ್ಟೇ ಅಲ್ಲ, ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡುವವರು ಬೇಕು. ನಿಮ್ಮ ಇನ್ಸ್ಟಾ ರೀಲ್ ನೋಡಿದ್ದಾನಂತೆ. ನಿನ್ನ ಅಮ್ಮನಿಗೆ ಆ್ಯಕ್ಟಿಂಗ್ ಫೀಲ್ಡ್ನಲ್ಲಿ ಒಳ್ಳೆ ಫ್ಯೂಚರ್ ಇದೆ ಅಂದ. ಯಾಕೆ ಒಮ್ಮೆ ಪ್ರಯತ್ನಿಸಬಾರ್ದು ಅಂತ ನನಗೂ ಅನ್ನಿಸ್ತು. ಅಪ್ಪ ಕೂಡ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ ಎಂದಾಗ ಪತಿಯ ಕಡೆಗೆ ನೋಡಿದರು ಗುಲಾಬಿಯವರು. ಹೌದಾ ಎಂಬಂತೆ. ಹಾಗುಬ್ಬಿ, ನಿನ್ನ ಪ್ರತಿಭೆ ಹೊರಬರಲು ಈಗ ಒಂದು ಒಳ್ಳೆ ಅವಕಾಶ ಒದಗಿ ಬಂದಾಗ ಯಾಕೆ ಬೇಡ ಅನ್ಬೇಕು ಎಂದು ಪ್ರತಾಪ್ರವರು ಹುರಿದುಂಬಿಸಿದಾಗ ತಮ್ಮ ಕೂದಲು, ಸೀರೆ ಎಲ್ಲವನ್ನು ಮತ್ತೊಮ್ಮೆ ಸರಿಪಡಿಸಿಕೊಂಡವರು, ನೀವೆಲ್ಲರೂ ಇಷ್ಟೊಂದು ಒತ್ತಾಯ ಮಾಡುವಾಗ ನಾನು ಯಾಕೆ ಬೇಡ ಅನ್ನಲಿ ಎಂದವರು. ಅದಾಗಲೇ ತಾವು ಸಿನಿಮಾದಲ್ಲಿ ಅಭಿನಯಿಸುವುದು, ಅಭಿಮಾನಿಗಳು ತಮ್ಮ ಆಟೋಗ್ರಾಫ್ಗಾಗಿ ಸಾಲಾಗಿ ನಿಂತಿರುವ ಕನಸು ಕಾಣುತ್ತಿದ್ದರು. ಅಮ್ಮ, ಲೇಟ್ ಆಗ್ತಿದೆ, ನಮಗೋಸ್ಕರ ಅಲ್ಲಿ ಕಾಯ್ತಾ ಇರ್ತಾರೆ. ಅವ್ಯಯ್ ಅವಸರಿಸಿದಾಗ ಕನಸಿನ ಲೋಕದಿಂದ ಹೊರಬಂದವರು, ಮೂವಿ ಹೆಸರೇನು ಎಂದು ಕೇಳಿದರು. ವರದಕ್ಷಿಣೆ. ತಾಯಿ ಏನಾದರೂ ಪ್ರಶ್ನೆ ಕೇಳುವರು ಎಂದು ಮೊದಲೇ ತಿಳಿದಿದ್ದರಿಂದ ಅವರ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕೆಂದು ಮೊದಲೇ ತಯಾರಾಗಿದ್ದ. ನನ್ನ ರೋಲೇನು? ಹುಡುಗನ ತಾಯಿ, ಶ್ರೀಮಂತ ಮನೆತನದವರು ಎಂದಾಗ ಉಬ್ಬಿ ಹೋದವರು ತನ್ನ ಸೀರೆ ಹಾಗೂ ಆಭರಣಗಳನ್ನು ಒಮ್ಮೆ ಸರಿಪಡಿಸಿಕೊಂಡು ತನಗೆ ತಕ್ಕ ಪಾತ್ರ ಸಿಕ್ಕಿದೆ ಎಂದು ಮನದಲ್ಲೇ ಸಂಭ್ರಮಿಸಿದರು. ನನ್ನ ಪಾತ್ರದ ಹೆಸರು? ನ್ಯಾಚುರಲ್ ಆ್ಯಕ್ಟಿಂಗ್ ಇರಲಿ, ಹೆಸರಲ್ಲಿ ಕನ್ಫ್ಯೂಷನ್ ಬೇಡ ಅಂತ ನಿಮ್ಮ ನಿಜವಾದ ಹೆಸರೇ ಪಾತ್ರದ ಹೆಸರು ಕೂಡ ಎಂದು ವಿವರಿಸಿದ ಅವ್ಯಯ್ಗೆ, ಡೈರೆಕ್ಟರ್ ನೀನೋ ಅಥವಾ ಇವನೋ? ನಾನೇನು ಪ್ರಶ್ನೆ ಕೇಳಿದ್ರು ಉತ್ತರ ನೀನೇ ಹೇಳ್ತಿದೆಯಲ್ಲ ಎಂದರು ಅನುಮಾನದಿಂದ. ಅವ್ಯಯ್ ಮನೀಷ್ಗೆ ಏನಾದರೂ ಹೇಳು ಎಂಬಂತೆ ಸನ್ನೆ ಮಾಡಿದಾಗ, ಅದು ಆಂಟಿ, ನಾನು ಅವಿಗೆ ಅದಾಗಲೇ ಸೀನ್ ಬಗ್ಗೆ ವಿವರಿಸಿದ್ದೆ, ಅದಕ್ಕೆ ಅವನು ನಿಮ್ಮ ಪ್ರಶ್ನೆಗೆ ಉತ್ತರಿಸಿದ. ತನಗೆ ತೋಚಿದ ಸುಳ್ಳನ್ನು ನುಡಿದ ಮನೀಶ್. ಓ ಹಾಗಾ, ಸರಿ, ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ? ಅವಿಗೆ ಹೆಣ್ಣು ನೋಡಲಿಕ್ಕೆ. ಬಾಯಿ ತಪ್ಪಿ ನಿಜ ಹೇಳಿದ ಮನೀಶ್. ಏನಂದೆ ನೀನು? ಅವಿಗೆ ಹೆಣ್ಣು ನೋಡಲಿಕ್ಕೆ ಹೋಗ್ತಿದ್ದೀವ? ಅಚ್ಚರಿ ಮಿಶ್ರಿತ ಕೋಪದಿಂದ ಪ್ರಶ್ನಿಸಿದಾಗ ಅವ್ಯಯ್ ತಲೆ ಮೇಲೆ ಕೈ ಹೊತ್ತ. ಅಂದರೆ ಆಂಟಿ, ಇವಾಗ ಶೂಟ್ ಮಾಡ್ತಿರೋ ಸೀನ್ ಅವಿಗೆ ಹೆಣ್ಣು ನೋಡಲಿಕ್ಕೆ ಹೋಗುವುದು ಎಂದು ಹೇಳಿದಾಗ ತುಸು ಸಮಾಧಾನಗೊಂಡವರು. ಓ ಶೂಟಿಂಗಾ, ಸರಿ ಬಾ ಹೋಗೋಣ ಎಂದವರೇ ಕಾರಿನಲ್ಲಿ ಕುಳಿತರೆ, ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡ್ತಿದ್ಯಲ್ಲೋ ಎಂದು ಮನೀಶ್ಗೆ ಗದರಿದವ. ಪ್ಲೀಸ್ ಕಣು, ನನ್ನ ಲೈಫ್ ಮ್ಯಾಟರ್, ಹೇಗಾದರೂ ಮ್ಯಾನೇಜ್ ಮಾಡು ಎಂದ. ಸರಿ ಕಣು, ಆವಾಗಲೇ ಬಾಯಿ ತಪ್ಪಿ ಹೇಳಿಬಿಟ್ಟೆ, ಸಾರಿ ಎಂದವ. ತನ್ನ ಬೈಕನ್ನೇರಿದವ ಸಹನಾಳ ಮನೆಯ ದಾರಿ ಹಿಡಿದ. ಮುಂದುವರಿಯುವುದು.